ಅಣ್ಣವರೇ, ತಮ್ಮವರೇ, ಚಿಕ್ಕವರೇ, ದೊಡ್ಡವರೇ ಎಲ್ಲರಿಗೂ ಚಾಂದ್ ಭಾಷಾ ಛೋಟಾ ನ್ಯೂಸ್ ಛೋಟಾ ವಿಡಿಯೋ ಚಾನಲ್ ಒಂದು ನ್ಯೂಸ್ ಏನಂದರೆ ಒಳ್ಳೆಕಾಯಿ ಅದು ಏನಂದರೆ ಕಳ್ಳೆಕಾಯಿ ಏನಂದರೆ ಒಂದು ಸ್ಪೆಷಾಲಿಟಿ. ಅದು ಒಳ್ಳೆಕಾಯಿ, ಅದರಲ್ಲಿ ಏನೇನು ಸ್ಪೆಷಾಲಿಟಿ ಮಾಡ್ತಾರೆ, ಏನೇನು ತಿನ್ನೋ ಐಟಮ್ಗಳಲ್ಲಿ ಏನೇನು ತಿನ್ನಗಳ ಐಟಮ್ನಲ್ಲಿ ಅದು ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀವಿ. ಕಳ್ಳೆ ಬೀಜಗಳಲ್ಲಿ ಅದು ಏನೇನು ಮಸಾಲೆಗಳಿಗೆ ಹಾಕ್ತಾರೆ, ಅದು ನಿಪ್ಪಟ್ಟು ಮಸಾಲಾಗಿ, ಮಿಕ್ಸರ್ ಮಸಾಲಾಗಿ, ಒಂದು ಪಲ್ಯಕ್ಕೆ ಮಾಡ್ತಾರೆ. ಇನ್ನು ಏನಂದರೆ ಅದು ಒಳ್ಳೆ ಚಿತ್ರಾನ್ನಕ್ಕೆ ಹಾಕ್ತಾರೆ. ಇನ್ನು ಬೇರೆ ಪುಳಿಯೋಗರೆಗೆ ಎಷ್ಟು ಐಟಮ್ಗಳಲ್ಲಿ ಒಳ್ಳೆಕಾಯಿ ಹಾಕ್ತಾರೆ. ಅದು ಏನಂದರೆ ಅದು ಕಳ್ಳೆ ಬೀಜಗಳು, ಅದು ಏನು ಸ್ಪೆಷಾಲಿಟಿ, ಅದು ಜಾಸ್ತಿ ಐಟಮ್ಗಳಲ್ಲಿ ಅದು ಯೂಸ್ ಮಾಡ್ತಾರೆ. ಏನೇನು ವೆರೈಟಿ ಮಾಡ್ತಾರೆ. ಕಳ್ಳೆ ಬೀಜಗಳು ಏನಂದರೆ ಒಳ್ಳೆ ಬೀಜಗಳು, ಅದು ಬರೀ ಜಾಸ್ತಿ ಏನು ಯೂಸ್ ಮಾಡ್ತಾರೆ ಅಂತೆ, ಅದು ಒಂದು ಮಸಾಲ ದೋಸೆಗೆ ಚಟ್ನಿ ಮಾಡ್ತಾರೆ. ಚಟ್ನಿ ಮಾಡ್ತಾರೆ. ಮಸಾಲೆ ದೋಸೆಗೆ, ಪ್ಲೈನ್ ದೋಸೆಗೆ, ಸೆಟ್ ದೋಸೆಗೆ, ಖಾಲಿ ದೋಸೆಗೆ, ಈ ಥರ ಪೂರಿಗಳಿಗೆ ಚಟ್ನಿ ಮಾಡ್ತಾರೆ. ಅದು ಬರೀ ಕಡಲೆಕಾಯಿ ಬೀಜಗಳು ಹಾಕಿ ಮಾಡ್ತಾರೆ. ಅದು ಒಳ್ಳೆ ಟೇಸ್ಟು. ಅದರಲ್ಲಿ ಸ್ವಲ್ಪ ಜನಗಳು ಏನು ಮಾಡ್ತಾರೆ ಅಂದರೆ ಶನಗೆ ಪಪ್ಪು ಮಿಕ್ಸ್ ಮಾಡ್ತಾರೆ. ಒಳ್ಳೆಕಾಯಿ ಅದು ಕಡಲೆ ಬೀಜಗಳಲ್ಲಿ ಶನಗೆ ಪಪ್ಪು ಮಿಕ್ಸ್ ಮಾಡಿ ಚಟ್ನಿ ಮಾಡ್ತಾರೆ. ಅದಕ್ಕೂ ಟೇಸ್ಟು ಸ್ವಲ್ಪ ಕಮ್ಮಿ ಬರುತ್ತದೆ. ಬರೀ ಒಳ್ಳೆಕಾಯಿ ಅದು ಕಡಲೆಕಾಯಿ ಬೀಜಗಳು ಬರೀ ಅದರಲ್ಲೇ ಚಟ್ನಿ ಮಾಡಿದರೆ ಅದು ಒಂದು ಮಸಾಲ ಒಂದು ಮಸಾಲ ದೋಸೆ ತಿನ್ನೆ ಅವರು 2 ಮಸಾಲ ತಿಂತಾರೆ. 2 ತಿನ್ನೆ ಅವರು 3 ಮಸಾಲೆ ತಿಂತಾರೆ. ಬರೀ ಕಡಲೆಕಾಯಿ ಬೀಜಗಳದ್ದು ಚಟ್ನಿ ಮಾಡ್ತಾರೆ. ಕಡಲೆ ಬೀಜಗಳದ್ದು ಚಟ್ನಿ ಬರೀ ಕಡಲೆಕಾಯಿ ಬೀಜಗಳೇ ಆಗಬೇಕು. ಅದು ಹಾಕಿದರೆ ಒಳ್ಳೆ ಒಂದು ಮಸಾಲ ತಿನ್ನೆ ಅವರು 2 ಮಸಾಲ ದೋಸೆ ತಿಂತಾರೆ. ಒಂದು ಸೆಟ್ ದೋಸೆ ತಿನ್ನೋವರು 2 ಸೆಟ್ ದೋಸೆ ತಿಂತಾರೆ. ಒಂದು ಪ್ಲೈನ್ ದೋಸೆ ತಿನ್ನೋವರು 2-3 ಪ್ಲೈನ್ ದೋಸೆ ತಿಂತಾರೆ. ಆ ಥರ ಟೇಸ್ಟ್ ಬರುತ್ತದೆ. ಅದು ಕಡಲೆ ಬೀಜಗಳು ಒಳ್ಳೆ ಟೇಸ್ಟು. ಅದು ಒಂದು ಸೆಟ್ ದೋಸೆಗೆ ಇರಲಿ, ಒಂದು ಪ್ಲೈನ್ ದೋಸೆಗೆ ಇರಲಿ, ಒಂದು ಖಾಲಿ ದೋಸೆಗೆ ಇರಲಿ, ಒಂದು ಮಸಾಲ ದೋಸೆಗೆ ಇರಲಿ, ಒಂದು ಒಳ್ಳೆಕಾಯಿ ಅದು ಕಡಲೆ ದೋಸೆಗಳು, ಕಡಲೆ ಬೀಜಗಳು ಒಳ್ಳೆ ಟೇಸ್ಟ್ ಬರುತ್ತದೆ. ಜನಗಳು ಏನು ಮಾಡ್ತಾರಂದರೆ ಚಟ್ನಿಗೆ ಕಡಲೆ ಬೀಜಗಳು, ಶನಗೆ ಬೀಜಗಳು 2 ಮಿಕ್ಸ್ ಮಾಡಿ ಚಟ್ನಿ ಮಾಡ್ತಾರೆ. 2 ಶನಗೆ ಪಪ್ಪು ಪುಟಾಣೆ ಅಂತ ಹೇಳ್ತಾರೆ. ಶನಗೆ ಪಪ್ಪು ಅದೂ ಬೀಜಗಳು, ಕಡಲೆಕಾಯಿ ಬೀಜಗಳು, ಅದು 2 ಮಿಕ್ಸ್ ಮಾಡಿ ಚಟ್ನಿ ಮಾಡ್ತಾರೆ. ಏನಂದರೆ ಅದರಲ್ಲಿ ಸ್ಪೆಷಾಲಿಟಿ ಏನಂದರೆ 1-2 ದೋಸೆ ತಿಂದರೆ ಅವ್ರಿಗೂ ಸಾಕ್ಬಿಡ್ತದೆ. ಅದಕ್ಕೋಸ್ಕರ ಬರೀ ಕಡಲೆ ಬೀಜಗಳೇ ಆಗಬೇಕು. ಕಡಲೆ ಬೀಜಗಳು ಬರೀ ಅದೇ ಹಾಕಿ ಚಟ್ನಿ ಮಾಡಿದರೆ 2 ಪೂರಿ ತಿನ್ನೋವರು 4 ಪೂರಿ ತಿಂತಾರೆ. 1 ಮಸಾಲೆ ದೋಸೆ ತಿನ್ನೋವರು 2 ಮಸಾಲೆ ದೋಸೆ ತಿಂತಾರೆ. 1 ಸೆಟ್ ದೋಸೆ, 1 ಪ್ಲೇಟು ಸೆಟ್ ದೋಸೆ ತಿನ್ನೋವರು 2 ಸೆಟ್ ದೋಸೆ, 3 ಸೆಟ್ ದೋಸೆ ಈ ಥರ ತಿಂತಾರೆ. ಆ ಥರ ಟೇಸ್ಟ್ ಬರುತ್ತದೆ. ಒಳ್ಳೆಕಾಯಿ ಅದು ಕಡಲೆ ಬೀಜಗಳು ಚಟ್ನಿ ಇರಲಿ, ಅದರಲ್ಲಿ ಒಳ್ಳೆ ಟೇಸ್ಟ್ ಬರುತ್ತದೆ. ಬರೀ ಅದೇ ಹಾಕಬೇಕು ಚಟ್ನಿಗೆ. ಹೋಟೆಲ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಅಲ್ಲಿ ಹೋಟೆಲ್ಗಳಲ್ಲಿ ಏನಂದರೆ ಕಡಲೆಕಾಯಿ ಬೀಜಗಳು, ಶನಗೆ ಪಪ್ಪು ಇದು ಅರ್ಧ ಅದು ಅರ್ಧ ಹಾಕಿ ಮಿಕ್ಸ್ ಮಾಡಿ ಚಟ್ನಿ ಮಾಡಿಬಿಡ್ತಾರೆ. ಏನಂದರೆ ಒಂದು ಸ್ಪೆಷಾಲಿಟಿ ಬರೀ ಕಡಲೆಕಾಯಿ ಬೀಜಗಳನ್ನೆಲ್ಲೇ ಹಾಕಿದರೆ ಒಳ್ಳೆ ಟೇಸ್ಟು, ಒಳ್ಳೆ ತಿನ್ನೋಕೆ ಯಾರೂ ಒಳ್ಳೆ ಟೇಸ್ಟ್ ಬರುತ್ತದೆ. ಎಲ್ಲರೂ ಲೈಕ್ ಮಾಡ್ತಾರೆ, ಎಲ್ಲರೂ ಚಾಯ್ಸ್ ಮಾಡ್ತಾರೆ. ಏನಂದರೆ ಒಳ್ಳೆಕಾಯಿ ಅದು ಕಡಲೆಕಾಯಿ ಬೀಜಗಳು ಒಳ್ಳೆ ಟೇಸ್ಟ್ ಬರುತ್ತದೆ. ಅದರಲ್ಲಿ ಇದು ಕಡಲೆಕಾಯಿ ಬೀಜಗಳಲ್ಲಿ ರೇಟು ಅದು ಅಷ್ಟೇ ಆಗುತ್ತದೆ ಕೆಜಿ. ಶನಗೆ ಪಪ್ಪು ಅದೂ ಕೆಜಿ ಅಷ್ಟೇ ಆಗುತ್ತದೆ. 2 ಬೆಲೆ ನೋಡಿದ್ರೂ ಅಷ್ಟೇ ಆಗುತ್ತದೆ. ಇಲ್ಲ ಅಂದರೆ 10 ರೂಪಾಯಿ 20 ರೂಪಾಯಿ ಕಮ್ಮಿ ಇರುತ್ತದೆ. ಏನಂದರೆ ಒಂದು ಸ್ಪೆಷಾಲಿಟಿ ಚಟ್ನಿನಲ್ಲಿ ಕಡಲೆಕಾಯಿ ಬೀಜಗಳು ಕಡಲೆಕಾಯಿ ಬೀಜಗಳಲ್ಲಿ ಚಟ್ನಿ ಮಾಡಿದರೆ
ಒಳ್ಳೆ ಟೇಸ್ಟ್ ಬರುತ್ತದೆ. ಎಲ್ಲಿ ಮನೆಯಲ್ಲಿ ಇರಲಿ, ಮನೆಯಲ್ಲಿ ಇರಲಿ, ಅದು ಹೋಟೆಲ್ನಲ್ಲಿ ಇರಲಿ, ಎಲ್ಲನ್ನ ಇರಲಿ, ಒಂದು ಟೇಸ್ಟ್ ಏನಂದರೆ ಕಡಲೆಕಾಯಿ ಬೀಜಗಳಲ್ಲಿ ಒಂದು 4 ಇಡ್ಲಿ ಇರಲಿ, 5 ಇಡ್ಲಿ, 6 ಇಡ್ಲಿ ತಿನ್ನೋವರು ಒಂದು 10 ಇಡ್ಲಿ ತಿಂತಾರೆ, ಒಂದು 12 ಇಡ್ಲಿ ತಿಂತಾರೆ. ಒಂದು ಪ್ಲೇಟ್ ಇಡ್ಲಿ ತಿನ್ನೋವರು ಬರೀ ಕಡಲೆಕಾಯಿ ಬೀಜಗಳಲ್ಲಿ ಚಟ್ನಿ ಹಾಕಿ ತಿನ್ನಿದ್ರೆ ಅವರು 2 ಪ್ಲೇಟ್ ಇಲ್ಲ 3 ಪ್ಲೇಟ್ ಇಡ್ಲಿ ತಿಂತಾರೆ. ಆ ಟೇಸ್ಟ್ ಬರುತ್ತದೆ. ಅದು ಒಂದು ಒಳ್ಳೆ ಟೇಸ್ಟು. ಒಳ್ಳೆ ಬೀಜಗಳು, ಕಡಲೆ ಬೀಜಗಳು ಒಳ್ಳೆ ಟೇಸ್ಟ್ ಬರುತ್ತದೆ. ಯಾರನ್ನ ಇರಲಿ, ಒಂದು ಚಿತ್ರಾನ್ನಗೆ ಇರಲಿ, ಒಂದು ಪುಳಿಯೋಗರೆಗೆ ಇರಲಿ, ಒಂದು ಪೂರಿಗೆ ಜೊತೆಗೆನಲ್ಲಿ ಅದು ಚಟ್ನಿ ಹಾಕ್ತಾರೆ, ಅದು ಇರಲಿ, ಇಡ್ಲಿ ಸಾಂಬಾರು ತಿಂತಾರೆ. ಇಡ್ಲಿ ಸಾಂಬಾರು ಮತ್ತು ಚಟ್ನಿ, ಕಡಲೆಕಾಯಿ ಬೀಜಗಳ ಚಟ್ನಿ ಸಾಂಬಾರು ಎರಡೂ ಮಿಕ್ಸ್ ಮಾಡಿ ಆ ಥರ ತಿಂದಿದ್ರೆ 4 ಇಡ್ಲಿ ತಿನ್ನೋವರು 10 ಇಡ್ಲಿ ತಿಂತಾರೆ. 10 ಇಡ್ಲಿ ತಿನ್ನೋವರು 12 ಇಡ್ಲಿ, 14 ಇಡ್ಲಿ, 15 ಇಡ್ಲಿ ಈ ಥರ ತಿಂತಾರೆ. ಆ ಥರ ಟೇಸ್ಟ್ ಬರುತ್ತದೆ. ಅದು ಕಡಲೆ ಬೀಜಗಳದ್ದು ಅದು ಒಳ್ಳೆ ಟೇಸ್ಟ್ ಬರುತ್ತದೆ. ನಮ್ಮ ಭಾರತದಲ್ಲಿ ಎಷ್ಟು ಜನಗಳು ಏನೇನು ವೆರೈಟಿ ಮಾಡ್ತಾರೆ, ಕಡಲೆ ಬೀಜಗಳಲ್ಲಿ ಏನೇನು ಟೇಸ್ಟು ಪಲ್ಯ ಮಾಡ್ತಾರೆ, ಏನೇನೋ ಅದಕ್ಕೂ ಒಳ್ಳೆ ಮಸಾಲೆಗಳಲ್ಲಿ ಹಾಕಿ, ಉಳ್ಳಿ ಹಾಕಿ, ಈರುಳ್ಳಿ ಈ ಥರ ಹಾಕಿ ಏನೇನೋ ಟೇಸ್ಟ್ಗಳು ಮಾಡ್ತಾರೆ. ನಿಪ್ಪಟ್ಟು ಮಸಾಲ ಇರಲಿ, ಒಂದು ಬೇಲ್ಪಿರಿ ಮಸಾಲ ಇರಲಿ, ಒಂದು ಮಿಕ್ಚರ್ ಮಸಾಲ ಇರಲಿ, ಒಂದು ಪುಳಿಯೋಗರೆ ಇರಲಿ, ಒಂದು ಚಿತ್ರಾನ್ನ ಇರಲಿ, ಒಂದು ಪೊಂಗಲ್ ಇರಲಿ, ಒಂದು ಪಲಾವ್ ಇರಲಿ, ಏನನ್ನ ಇರಲಿ, ಒಂದು ಕಡಲೆಕಾಯಿ ಬೀಜಗಳು ಹಾಕಿದರೆ ಕಡಲೆ ಬೀಜಗಳದ್ದು ಒಳ್ಳೆ ಟೇಸ್ಟು. ಯಾರನ್ನ ಸ್ವಲ್ಪ ತಿನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ತಿಂತಾರೆ. ಆ ಥರ ಟೇಸ್ಟ್ ಬರುತ್ತದೆ. ಕಡಲೆ ಬೀಜಗಳು, ಕಡಲೆಕಾಯಿ ಅದು ಒಳ್ಳೆ ಬೀಜಗಳು. ಸ್ಪೆಷಾಲಿಟಿ ಏನಂದರೆ ಕಡಲೆಕಾಯ್ದು ಅದು ಕಡಲೆ ಬೀಜಗಳು ಪ್ಯಾಕೆಟ್ ಮಾಡಿ ಅದಕ್ಕೆ ಪಾರ್ಸಲ್ ಮಾಡಿ ಅದು ಅಂಗಡಿಗಳಿಗೆ ಹಾಕ್ತಾರೆ. ಮತ್ತು ಏನಂದರೆ ಅದು ಆ ಪ್ಯಾಕೆಟ್ ತಗೊಂಡಿದ್ರೆ ಮನೆಗೆ ಇರಲಿ, ಹೋಟ್ಲಿಗಿರಲಿ, ಎಲ್ಲನ್ನ ಇರಲಿ, ಫುಲ್ ಡ್ರೈ ಆಗಿರೋದು ಕಡಲೆ ಬೀಜಗಳು ಎಲ್ಲ ಪುಡಿ ಮಾಡಿ ಅದರಲ್ಲಿ ನೋಡಬೇಕು ಎಷ್ಟು ಡ್ಯಾಮೇಜ್ ಇದೆಯೇ, ಎಷ್ಟು ಚೆನ್ನಾಗಿದೆಯೇ, ಎಷ್ಟು ಖರಾಬ್ ಬೀಜಗಳಿದೆಯೇ, ಅದಕ್ಕೂ ಡಿವೈಡ್ ಮಾಡಿ ಮತ್ತೆ ಚಟ್ನಿ ಮಾಡಿ ಮತ್ತೆ ಯಾವುದನ್ನು ಟೇಸ್ಟ್ಗೆ ಹಾಕಿದರೆ ಅದು ಒಳ್ಳೆ ಟೇಸ್ಟು. ಏನಂದರೆ ಅದು ಸ್ವಲ್ಪ ಪ್ಯಾಕೆಟ್ನಲ್ಲಿ ನೋಡಿಬೇಕು, ಅದಕ್ಕೆ 2 ಪೀಸ್ ಮಾಡ್ತಾರೆ, ಅದು ಪೀಸ್ ಮಾಡಿ ನೋಡ್ತಾರೆ, ಅದನ್ನು ನೋಡಿದರೆ ಜಾಸ್ತಿ ಡ್ಯಾಮೇಜು ಪೀಸ್ಗಳು ಬರುತ್ತದೆ. ಅದು ಕಡಲೆ ಬೀಜಗಳದ್ದು ಒಳ್ಳೆಯದು ಇರೋದು ತಗೋಬೇಕು. ಅದು ಹಂಗೆ ಹಾಕಬಾರ್ದು. ಹಂಗೆ ಹಾಕಿದರೆ ಅದರಲ್ಲಿ ಜಾಸ್ತಿ ಒಂದು ಪ್ಯಾಕೆಟ್ಗೆ ಇಷ್ಟು ಬರುತ್ತದೆ. ಅದು ಡ್ಯಾಮೇಜ್ ಬೀಜಗಳು, ಅದು ಖರಾಬ್ ಬೀಜಗಳು, ಅದಕ್ಕೆ ಡಿವೈಡ್ ಮಾಡಿ ಚೆನ್ನಾಗಿರೋದು ಅದು ಚಟ್ನಿಗೆ ಹಾಕಿ, ಒಂದು ಪುಳಿಯೋಗರೆಗಿರಲಿ, ಒಂದು ನಿಪ್ಪಟ್ಟು ಮಸಾಲಾಗಿರಲಿ, ಒಂದು ಬೇಲ್ಪುರಿ ಮಸಾಲೆ ಯಾವುದನ್ನ ಒಂದು ಮಸಾಲೆಗಿರಲಿ ಅದು ಹಾಕಿದರೆ ಅದು ಎಷ್ಟು ಹಾಕ್ತಾರೆ, ಎಷ್ಟು ಯಾವ ಥರ ಮಾಡ್ತಾರೆ ಆ ಥರ ಟೇಸ್ಟ್ ಬರುತ್ತದೆ. ಜನಗಳು ಸ್ವಲ್ಪ ತಿನ್ನೋವರು ಇನ್ನೂ ಸ್ವಲ್ಪ ಜಾಸ್ತಿ ತಿಂತಾರೆ. ಕಡಲೆಕಾಯ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಅದು ಜಾಸ್ತಿ ಜನಗಳು ತಗೊಂಡು ಅದಕ್ಕೆ ಬಿಸಿ ನೀರಿನಲ್ಲಿ ಹಾಕಿ ಬಿಸಿ ಮಾಡಿ ಅದಕ್ಕೂ ಬಾಯ್ಲ್ಡ್ ಮಾಡಿ ತಿಂತಾರೆ. ಮತ್ತು ನೋಡಬೇಕು ಅದು ತಿನ್ನೋವಾಗ ಅದು ನೋಡಬೇಕು ಒಳ್ಳೆ ಬೀಜಗಳು, ಬ್ಲ್ಯಾಕ್ ಕಲರು, ಇನ್ನೂ ಏನೇನೋ ಡ್ಯಾಮೇಜ್ ಬರುತ್ತದೆ. ಆ ಥರ ಬೀಜಗಳು ತಿಂದಿದ್ರೇನು ಡೇಂಜರ್ ಆಗುತ್ತದೆ. ಅದಕ್ಕೋಸ್ಕರ ಒಳ್ಳೆಯದು ತಿನ್ನಬೇಕು. ಒಳ್ಳೆ ಬೀಜಗಳು ನೋಡಬೇಕು, ತಿನ್ನಬೇಕು. ಯಾರನ್ನ ಇರಲಿ, ಏನೋ ಸ್ವಲ್ಪ ಬ್ಲ್ಯಾಕ್ ಇದೆಯೇ, ಏನಿಲ್ಲ, ಒಳಗಡೆ ಬೀಜಗಳು ಚೆನ್ನಾಗಿದೆ ಅಂತ ತಿಂದ್ಬಿಡ್ತಾರೆ. ಅದು ತಿಂದಿದ್ರೇನು ಏನೋ ಒಂದು ಡೇಂಜರ್ ಆಗುತ್ತದೆ. ಅದಕ್ಕೋಸ್ಕರ ಕಡಲೆ ಬೀಜಗಳು ನೋಡಿ ಬಿಸಿ ಮಾಡ್ತಾರೆ, ನೀರಿನಲ್ಲಿ ಬಾಯ್ಲ್ಡ್ ಮಾಡಿ ತಿಂತಾರೆ. ಆವತ್ತೂ ಮತ್ತೆ ನೋಡಬೇಕು, ತಿನ್ನಬೇಕು. ಹೋಟೆಲ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಅಲ್ಲಿ ಹೋಟೆಲ್ಗಳಲ್ಲಿ ಏನಂದರೆ ಕಡಲೆಕಾಯಿ ಬೀಜಗಳು, ಶನಗೆ ಪಪ್ಪು ಇದು ಅರ್ಧ ಅದು ಅರ್ಧ ಹಾಕಿ ಮಿಕ್ಸ್ ಮಾಡಿ ಚಟ್ನಿ ಮಾಡಿಬಿಡ್ತಾರೆ. ಏನಂದರೆ ಒಂದು ಸ್ಪೆಷಾಲಿಟಿ ಬರೀ ಕಡಲೆಕಾಯಿ ಬೀಜಗಳನ್ನೆಲ್ಲೇ ಹಾಕಿದರೆ ಒಳ್ಳೆ ಟೇಸ್ಟು, ಒಳ್ಳೆ ತಿನ್ನೋಕೆ ಯಾರೂ ಒಳ್ಳೆ ಟೇಸ್ಟ್ ಬರುತ್ತದೆ. ಎಲ್ಲರೂ ಲೈಕ್ ಮಾಡ್ತಾರೆ, ಎಲ್ಲರೂ ಚಾಯ್ಸ್ ಮಾಡ್ತಾರೆ. ಏನಂದರೆ ಒಳ್ಳೆಕಾಯಿ ಅದು ಕಡಲೆಕಾಯಿ ಬೀಜಗಳು ಒಳ್ಳೆ ಟೇಸ್ಟ್ ಬರುತ್ತದೆ. ಅದರಲ್ಲಿ ಇದು ಕಡಲೆಕಾಯಿ ಬೀಜಗಳಲ್ಲಿ ರೇಟು ಅದು ಅಷ್ಟೇ ಆಗುತ್ತದೆ KG. ಶನಗೆ ಪಪ್ಪು ಅದೂ KG ಅಷ್ಟೇ ಆಗುತ್ತದೆ. 2 ಬೆಲೆ ನೋಡಿದ್ರೇನು ಅಷ್ಟೇ ಆಗುತ್ತದೆ. ಇಲ್ಲ ಅಂದರೆ 10 ರೂಪಾಯಿ 20 ರೂಪಾಯಿ ಕಮ್ಮಿ ಇರುತ್ತದೆ. ಏನಂದರೆ ಒಂದು ಸ್ಪೆಷಾಲಿಟಿ
ಚಟ್ನಿನಲ್ಲಿ ಕಡಲೆಕಾಯಿ ಬೀಜಗಳು ಬರೀ ಕಡಲೆಕಾಯಿ ಬೀಜಗಳಲ್ಲಿ ಚಟ್ನಿ ಮಾಡಿದರೆ ಒಳ್ಳೆ ಟೇಸ್ಟ್ ಬರುತ್ತದೆ. ಎಲ್ಲಿ ಮನೆಯಲ್ಲಿ ಇರಲಿ ಅದು ಹೋಟೆಲ್ನಲ್ಲಿ ಇರಲಿ ಎಲ್ಲನ್ನ ಇರಲಿ, ಒಂದು ಟೇಸ್ಟ್ ಏನಂದರೆ ಕಡಲೆಕಾಯಿ ಬೀಜಗಳಲ್ಲಿ ಒಂದು 4 ಇಡ್ಲಿ ಇರಲಿ, 5 ಇಡ್ಲಿ 6 ಇಡ್ಲಿ ತಿನ್ನೋವರು ಒಂದು 10 ಇಡ್ಲಿ ತಿಂತಾರೆ, ಒಂದು 12 ಇಡ್ಲಿ ತಿಂತಾರೆ. ಒಂದು ಪ್ಲೇಟ್ ಇಡ್ಲಿ ತಿನ್ನೋವರು ಬರೀ ಕಡಲೆಕಾಯಿ ಬೀಜಗಳಲ್ಲಿ ಚಟ್ನಿ ಹಾಕಿ ತಿನ್ನಿದ್ರೆ ಅವರು 2 ಪ್ಲೇಟ್ ಇಲ್ಲ 3 ಪ್ಲೇಟು ಇಡ್ಲಿ ತಿಂತಾರೆ. ಆ ಟೇಸ್ಟ್ ಬರುತ್ತದೆ. ಕಡಲೆಕಾಯಿ ತಿನ್ನೋವರಿರಲಿ, ಕಡಲೆ ಬೀಜಗಳು ತಿನ್ನೋವರಿರಲಿ, ಏನನ್ನ ಇರಲಿ ನೋಡಿ ತಿನ್ನಬೇಕು. ಅದು ಬೀಜಗಳು ಚಿಕ್ಕ ಇರುತ್ತದೆ. ಏನೋ ಬೇಗ ಬರ್ತಾರೆ ತಗೊಳ್ತಾರೆ, ಏನೋ ಇಷ್ಟು ಅಷ್ಟು ಅಂತ ಹಾಕ್ಕೊಂಡು ತಿನ್ಬಿಡ್ತಾರೆ. ನೋಡಿ ತಿನ್ನಬೇಕು. ಆ ಬೀಜಗಳಲ್ಲಿ ಕಡಲೆಕಾಯಿ ಬೀಜಗಳು ಒಳ್ಳೆ ವಿಟಮಿನ್ಸ್ ಅದು ನೋಡಿ ತಿನ್ನಬೇಕು. ಏನಂದರೆ ಒಂದು ಸ್ಪೆಷಾಲಿಟಿ, ಒಂದು ಬೀಜಗಳನ್ನು ನೋಡಿದ್ರೇನು ಕಡಲೆಕಾಯಿ ಬೀಜಗಳು ಅದು ಏನನ್ನ ಸ್ವಲ್ಪ ಬ್ಲ್ಯಾಕ್ ಇದ್ರೇನು ತಿನ್ನಬಾರ್ದು. ಏನೆಲ್ಲ ಕಾಯಿ ಬೀಜಗಳು ಚೆನ್ನಾಗಿದೆಯೇ, ಏನೋ ಕಲರ್ ಸ್ವಲ್ಪ ಬ್ಲ್ಯಾಕ್ ಇರೋದು ಅಂತ ಆ ಥರ ಇದ್ರೇನು ತಿನ್ನಬಾರ್ದು. ಅರ್ಧ ಬೀಜಗಳು ವೈಟ್ ಇರುತ್ತದೆ, ಕಲರ್ ಇರುತ್ತದೆ, ಅರ್ಧ ಮಿಕ್ಸ್ ಮಾಡಿ ಆ ಥರನೂ ತಿನ್ನಬಾರ್ದು. ಆ ಥರ ತಿಂದಿದ್ರೂ ಏನೋ ನಮ್ಮ ಹೆಲ್ತ್ಗೆ ಏನೋ ಸ್ವಲ್ಪ ಡೇಂಜರ್ ಆಗುತ್ತದೆ. ಆ ಥರ ಬೀಜಗಳನ್ನು ತಿನ್ನಬಾರ್ದು. ಒಳ್ಳೆ ಬೀಜಗಳು ತಿನ್ನಬೇಕು. ಒಳ್ಳೆ ಕಡಲೆಕಾಯಿ ನಮ್ಮ ಭಾರತದಲ್ಲಿ ಎಷ್ಟು ಜನಗಳು ಏನೇನು ವೆರೈಟಿ ಮಾಡ್ತಾರೆ. ಕಡಲೆ ಬೀಜಗಳಲ್ಲಿ ಏನೇನು ಟೇಸ್ಟು ಪಲ್ಯ ಮಾಡ್ತಾರೆ, ಏನೇನೋ ಅದಕ್ಕೂ ಒಳ್ಳೆ ಮಸಾಲೆಗಳಲ್ಲಿ ಹಾಕಿ ಹುಳಿ ಹಾಕಿ ಈರುಳ್ಳಿ ಈ ಥರ ಹಾಕಿ ಏನೇನೋ ಟೇಸ್ಟ್ಗಳು ಮಾಡ್ತಾರೆ. ಕಡಲೆ ಬೀಜಗಳದ್ದು ಒಂದು ಸ್ಪೆಷಾಲಿಟಿ ಏನಂದರೆ ಅದು ಡ್ರೈ ಇರೋದು ಪ್ಯಾಕೆಟ್ನಲ್ಲಿ ಹಾಕಿ ಪಾರ್ಸಲ್ ಮಾಡ್ತಾರೆ. 1 ಕಿಲೋದು ಇರಲಿ, 1 ಕಿಲೋ 2 ಕಿಲೋದು ಅರ್ಧ ಕಿಲೋದು ಪ್ಯಾಕೆಟ್ಗಳು ಮಾಡಿ ಅಂಗಡಿಗಳು ಹಾಕ್ತಾರೆ. ಮತ್ತು ಅವು ತಗೊಂಡು ಹೋಗಿ ಅದಕ್ಕೆ ಕ್ಲೀನ್ ಮಾಡ್ತಾರೆ. ಬೀಜಗಳನ್ನು ಡ್ರೈ ಇರೋದು ಕ್ಲೀನ್ ಮಾಡ್ತಾರೆ. ಮತ್ತು ನೋಡಿದರೆ ಒಂದೊಂದು ಏನಂದರೆ ಒಂದು ವೈಟ್ ಇರುತ್ತದೆ, ಅರ್ಧ ವೈಟು ಅರ್ಧ ಕಲರ್ ಇರುತ್ತದೆ. ಆ ಥರ ಬೀಜಗಳನ್ನು ತಿನ್ನಬಾರ್ದು. ಒಂದು ಬೀಜಗಳು ಕ್ಲೀನ್ ಮಾಡ್ತಾರೆ, ಅದಕ್ಕೆ ಫ್ರೆಶ್ ಮಾಡ್ತಾರೆ, ಅದಕ್ಕೆ 2 ಪೀಸ್ ಮಾಡಿ ಅದಕ್ಕೆ ಚಟ್ನಿಗೆ ಆಗೋ ಮುಂಚೆ ಇರಲಿ, ಅದು ಯಾವುದನ್ನ ಇಲ್ಲಿ ಒಂದು ಮಸಾಲೆಗೆ ಹಾಗೆ ಮುಂಚೆ ಇರಲಿ ನೋಡಬೇಕು, ಕ್ಲೀನ್ ಮಾಡಬೇಕು. ಯಾವ ಥರ ಅಕ್ಕಿಗೆ ನೋಡಿ ಹಾಕ್ತಾರೆ, ಅಕ್ಕಿಗೆ ಯಾವ ಥರ ಅಕ್ಕಿ ಕ್ಲೀನ್ ಮಾಡ್ತಾರೆ, ಏನನ್ನ ಇದೆಯಾ ಅದರಲ್ಲಿ, ಏನನ್ನ ಒಂದು ಕಲರ್ ಇದೆಯಾ ಬ್ಲ್ಯಾಕ್ ಇದೆಯಾ ಅಂತ ನೋಡ್ತಾರೆ, ನೋಡಿ ಹಾಕ್ತಾರೆ. ಆ ಥರ ಊಟ ಮಾಡ್ತಾರೆ, ಅನ್ನ ಮಾಡ್ತಾರೆ. ಅದಕ್ಕೂ ಆ ಥರ ಕಡಲೆ ಬೀಜಗಳಲ್ಲಿ ಒಂದು ಬೀಜಗಳಲ್ಲಿ ನೋಡಬೇಕು. ಏನನ್ನ ಒಂದು ಅರ್ಧ ವೈಟು ಅರ್ಧ ಕಲರು ಆ ಥರ ಇದ್ರೇನು ಆ ಥರ ಬೀಜಗಳನ್ನು ತಿನ್ನಬಾರ್ದು. ಅದನ್ನೇ ತಿಂದರೆ ಏನೋ ಒಂದು ಡೇಂಜರ್ ಆಗುತ್ತದೆ. ಜನಗಳು ಏನು ಮಾಡ್ತಾರಂದರೆ ಚಟ್ನಿಗೆ ಕಡಲೆ ಬೀಜಗಳು ಶನಗೆ ಬೀಜಗಳು ಎರಡೂ ಮಿಕ್ಸ್ ಮಾಡಿ ಚಟ್ನಿ ಮಾಡ್ತಾರೆ. 2 ಶನಗಪಪ್ಪು ಪುಟಾಣೆ ಅಂತ ಹೇಳ್ತಾರೆ. ಶನಗಪಪ್ಪು ಅದೂ ಬೀಜಗಳು ಕಡಲೆಕಾಯಿ ಬೀಜಗಳು ಅದು 2 ಮಿಕ್ಸ್ ಮಾಡಿ ಚಟ್ನಿ ಮಾಡ್ತಾರೆ. ಏನಂದರೆ ಅದರಲ್ಲಿ ಸ್ಪೆಷಾಲಿಟಿ ಏನಂದರೆ 1-2 ದೋಸೆ ತಿಂದರೆ ಅವ್ರಿಗೂ ಸಾಕ್ಬಿಡ್ತದೆ. ಅದಕ್ಕೋಸ್ಕರ ಬರೀ ಕಡಲೆ ಬೀಜಗಳೇ ಆಗಬೇಕು. ಕಡಲೆ ಬೀಜಗಳು ಬರೀ ಅದೇ ಹಾಕಿ ಚಟ್ನಿ ಮಾಡಿದರೆ 2 ಪೂರಿ ತಿನ್ನೋವರು 4 ಪೂರಿ ತಿಂತಾರೆ. 1 ಮಸಾಲೆ ದೋಸೆ ತಿನ್ನೋವರು 2 ಮಸಾಲೆ ದೋಸೆ ತಿಂತಾರೆ. 1 ಸೆಟ್ ದೋಸೆ 1 ಪ್ಲೇಟು ಸೆಟ್ ದೋಸೆ ತಿನ್ನೋವರು 2 ಸೆಟ್ ದೋಸೆ 3 ಸೆಟ್ ದೋಸೆ ಈ ಥರ ತಿಂತಾರೆ. ಆ ಥರ ಟೇಸ್ಟ್ ಬರುತ್ತದೆ. ಒಳ್ಳೆ ಕಾಯಿ ಅದು ಕಡಲೆ ಬೀಜಗಳು ಚಟ್ನಿ ಇರಲಿ ಅದರಲ್ಲಿ ಒಳ್ಳೆ ಟೇಸ್ಟ್ ಬರುತ್ತದೆ. ಬರೀ ಅದೇ ಹಾಕಬೇಕು ಚಟ್ನಿಗೆ. ಸ್ಪೆಷಾಲಿಟಿ ಏನಂದರೆ ಕಡಲೆಕಾಯ್ದು ಅದು ಒಳ್ಳೆ ಕಡಲೆ ಬೀಜಗಳು ಪ್ಯಾಕೆಟು ಮಾಡಿ ಅದಕ್ಕೆ ಪಾರ್ಸಲ್ ಮಾಡಿ ಅದು ಅಂಗಡಿಗಳಿಗೆ ಹಾಕ್ತಾರೆ. ಮತ್ತು ಏನಂದರೆ ಅದು ಆ ಪ್ಯಾಕೆಟ್ ತಗೊಂಡಿದ್ರೆ ಮನೆಗೆ ಇರಲಿ ಹೋಟೆಲ್ಗೆ ಇರಲಿ ಎಲ್ಲನ್ನ ಇರಲಿ ಫುಲ್ ಡ್ರೈ ಆಗಿರೋದು ಕಡಲೆ ಬೀಜಗಳು ಎಲ್ಲ ಪುಡಿ ಮಾಡಿ ಅದರಲ್ಲಿ ನೋಡಬೇಕು ಎಷ್ಟು ಡ್ಯಾಮೇಜ್ ಇದೆಯೇ, ಎಷ್ಟು ಚೆನ್ನಾಗಿದೆಯೇ, ಎಷ್ಟು ಖರಾಬ್ ಬೀಜಗಳಿದೆಯೇ ಅದಕ್ಕೂ ಡಿವೈಡ್ ಮಾಡಿ ಮತ್ತೆ ಚಟ್ನಿ ಮಾಡಿ ಮತ್ತೆ ಯಾವುದನ್ನು ಟೇಸ್ಟ್ಗೆ ಹಾಕಿದರೆ ಅದು ಒಳ್ಳೆ ಟೇಸ್ಟು. ಏನಂದರೆ ಅದು ಸ್ವಲ್ಪ ಪಾಕೆಟ್ನಲ್ಲಿ ನೋಡಿಬೇಕು ಅದಕ್ಕೂ 2 ಪೀಸ್ ಮಾಡ್ತಾರೆ. ಅದು ಪೀಸ್ ಮಾಡಿ ನೋಡ್ತಾರೆ. ಅದನ್ನು ನೋಡಿದರೆ
ಜಾಸ್ತಿ ಜಾಸ್ತಿ ಡ್ಯಾಮೇಜ್ ಪೀಸುಗಳು ಬರ್ತದೆ. ಅದು ಕಡಲೆ ಬೀಜಗಳದ್ದು ಒಳ್ಳೆಯದು ಇರೋದು ತಗೋಬೇಕು. ಅದು ಹಂಗೆ ಹಾಕಬಾರ್ದು. ಹಂಗೆ ಹಾಕಿದರೆ ಅದರಲ್ಲಿ ಜಾಸ್ತಿ ಒಂದು ಪ್ಯಾಕೆಟ್ಗೆ ಒಂದು ಇಷ್ಟು ಬರುತ್ತದೆ. ಅದು ಡ್ಯಾಮೇಜ್ ಬೀಜಗಳು, ಅದು ಖರಾಬ್ ಬೀಜಗಳು. ಅದಕ್ಕೆ ಡಿವೈಡ್ ಮಾಡಿ ಚೆನ್ನಾಗಿರೋದು ಅದು ಚಟ್ನಿಗೆ ಹಾಕಿ, ಒಂದು ಪುಳಿಯೋಗರೆಗಿರಲಿ, ಒಂದು ನಿಪ್ಪಟ್ಟು ಮಸಾಲಾಗಿರಲಿ, ಒಂದು ಬೇಲ್ಪುರಿ ಮಸಾಲ ಯಾವುದನ್ನ ಒಂದು ಮಸಾಲಾಗಿರಲಿ, ಅದು ಹಾಕಿದರೆ ಅದು ಎಷ್ಟು ಹಾಕ್ತಾರೆ, ಎಷ್ಟು ಯಾವ ಥರ ಮಾಡ್ತಾರೆ ಆ ಥರ ಟೇಸ್ಟ್ ಬರುತ್ತದೆ. ಜನಗಳು ಸ್ವಲ್ಪ ತಿನ್ನೋವರು ಇನ್ನೂ ಸ್ವಲ್ಪ ಜಾಸ್ತಿ ತಿಂತಾರೆ. ನಮ್ಮ ಭಾರತದಲ್ಲಿ ಎಷ್ಟು ಜನಗಳು ಏನೇನು ವೆರೈಟಿ ಮಾಡ್ತಾರೆ. ಕಡಲೆ ಬೀಜಗಳಲ್ಲಿ ಏನೇನು ಟೇಸ್ಟು ಪಲ್ಯ ಮಾಡ್ತಾರೆ, ಏನೇನೋ ಅದಕ್ಕೂ ಒಳ್ಳೆ ಒಳ್ಳೆ ಮಸಾಲೆಗಳಲ್ಲಿ ಹಾಕಿ, ಉಳ್ಳಿ ಹಾಕಿ, ಈ ಈರುಳ್ಳಿ ಈ ಥರ ಹಾಕಿ ಏನೇನೋ ಟೇಸ್ಟ್ಗಳು ಮಾಡ್ತಾರೆ. ಸ್ವಲ್ಪ ಜನಗಳು ಏನು ಮಾಡ್ತಾರೆ ಅಂದರೆ ಕಡಲೆಕಾಯಿ ಬೀಜಗಳಲ್ಲಿ ಶನಗಪಪ್ಪು ಕಡಲೆಕಾಯಿ ಬೀಜಗಳು ಎರಡೂ ಮಿಕ್ಸ್ ಮಾಡ್ತಾರೆ. ಇದು ಸ್ವಲ್ಪ ಅದು ಸ್ವಲ್ಪ ಮಿಕ್ಸ್ ಮಾಡಿ ಚಟ್ನಿ ಮಾಡ್ತಾರೆ. ಆವಾಗ ಏನಾಗುತ್ತದೆ ಸ್ವಲ್ಪ ಟೇಸ್ಟು ಕಮ್ಮಿ ಆಗುತ್ತದೆ. ಜಾಸ್ತಿ ತಿನ್ನೋರು ಕಮ್ಮಿ ತಿಂತಾರೆ. ಅದಕ್ಕೋಸ್ಕರ ಕಡಲೆಕಾಯಿ ಬೀಜಗಳನ್ನೇ ಬರೀ ಅದೇ ಹಾಕಿ ಚಟ್ನಿ ಮಾಡಬೇಕು. ಆ ಥರ ಚಟ್ನಿ ಮಾಡಿದರೆ ಒಂದು ಮಸಾಲ ದೋಸೆ ಇರಲಿ, ಒಂದು ಪ್ಲೇನ್ ದೋಸೆ ಇರಲಿ, ಒಂದು ಖಾಲಿ ದೋಸೆ ಇರಲಿ, ಒಂದು ಸೆಟ್ ದೋಸೆ ಇರಲಿ, ಇಡ್ಲಿ ಇರಲಿ, ಪೂರಿ ಇರಲಿ, ಏನನ್ನ ಇರಲಿ, ಅದ್ರ ಜೊತೆಯಲ್ಲಿ ಈ ಸ್ವಲ್ಪ ತಿನ್ನೋರು ಸ್ವಲ್ಪ ಜಾಸ್ತಿ ತಿಂತಾರೆ. ಒಂದು ತಿನ್ನೋರು 2 ತಿಂತಾರೆ, 2 ತಿನ್ನೋರು 3 ತಿಂತಾರೆ, 3 ತಿನ್ನೋರು 4 ತಿಂತಾರೆ, ಸ್ವಲ್ಪ ಏನೋ ಒಂದು ಜಾಸ್ತಿ ತಿಂತಾರೆ. ಆ ಥರ ಟೇಸ್ಟ್ ಬರುತ್ತದೆ ಕಡಲೆ ಬೀಜಗಳದ್ದು ಒಳ್ಳೆಕಾಯಿ. ಅದು ಅಣ್ಣವರೇ, ತಮ್ಮವರೇ, ಚಿಕ್ಕವರೇ, ದೊಡ್ಡವರೇ ಎಲ್ಲರಿಗೂ ಚಾಂದ್ ಭಾಷಾ ಛೋಟಾ ವಿಡಿಯೋ ಚಾನಲ್ ಈ ವಿಡಿಯೋನಲ್ಲಿ ಇಷ್ಟೇ. ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರಕಾತು.